ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮೊದಲು ಪರವಾಗಿ ನಿಂತು ಆ ನಂತರ ಸೂರಜ್ ವಿರುದ್ಧವೇ ತಿರುಗಿ ಬಿದ್ದ ಯೂಟರ್ನ್ ಹೊಡೆದ ಶಿವಕುಮಾರ್ ವಿರುದ್ಧ ಈಗ ವಂಚನೆ ಪ್ರಕರಣ ದಾಖಲಾಗಿದೆ. ಶ್ರೀರಾಮ್ ಫೈನಾನ್ಸ್ನಲ್ಲಿ ಹಣವನ್ನು ಪಡೆದು ವಂಚನೆ ಮಾಡಿರುವ ಪ್ರಕರಣ ಈಗ ಎರಡನೇ ಸಂತ್ರಸ್ತ ಸೂರಜ್ ಪರವಾಗಿ ಇದ್ದು ಆನಂತರ ಯೂಟರ್ನ್ ಹೊಡೆದ ಎರಡನೇ ಸಂತ್ರಸ್ತ ಶಿವಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯೂಟರ್ನ್ ಹೊಡೆದ ಈ ವ್ಯಕ್ತಿ ವಿರುದ್ಧ ಸಂತ್ರಸ್ತನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಆ ಮೂಲಕ ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಮಾಹಿತಿ ಸಿಗ್ತಾ ಇದೆ. ಶ್ರೀರಾಮ್ ಫೈನಾನ್ಸ್ಗೆ ಹಣವನ್ನು ವಂಚನೆ ಮಾಡಿದ ಪ್ರಕರಣದ ಅಡಿ ಎಫ್ಐಆರ್ ದಾಖಲಾಗಿದೆ. ಶಿವಕುಮಾರ್ ವಿರುದ್ಧ ಎರಡನೇ ಸಂತ್ರಸ್ತನ ವಿರುದ್ಧ ಅರಕಲಗೂಡು ತಾಲೂಕಿನ ಕೊಣನೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾಲದ ವಸೂಲಾತಿ ಹಣವನ್ನೇ ನೀಡದೆ ವಂಚನೆ ಮಾಡಿದ್ದಾರೆ ಅನ್ನುವ ಆರೋಪ ಈಗ ದಾಖಲಾಗಿದೆ. ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ನಿಂದ ಶಿವಕುಮಾರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಶಿವಕುಮಾರ್ ವಿರುದ್ಧ ಜೂನ್ 21ನೇ ತಾರೀಕು ದೂರನ್ನು ದಾಖಲು ಮಾಡಿದ್ದಾರೆ. ಸೂರಜ್ ವಿರುದ್ಧ ನಿಂತ ಎರಡನೇ ಸಂತ್ರಸ್ತ ಶಿವಕುಮಾರ್ ಮೊದಲು ಸೂರಜ್ ಪರವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದ. ಒಂದನೇ ಸಂತ್ರಸ್ತನ ವಿರುದ್ಧ ವಂಚನೆ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂಥೇಳಿ. ಆದರೆ ಆ ನಂತರ ಯೂಟರ್ನ್ ಹೊಡೆದಿದ್ದ ಈ ಎರಡನೇ ಸಂತ್ರಸ್ತನ ವಿರುದ್ಧ ಈಗ ವಂಚನೆಯ ಪ್ರಕರಣ ದಾಖಲಾಗಿದೆ. ಅದು ಶ್ರೀರಾಮ್ ಫೈನಾನ್ಸ್ನಿಂದ ಸಾಲವನ್ನು ಪಡೆದುಕೊಂಡು ಇವರು ಅದಕ್ಕೆ ರಿಟರ್ನ್ ಮಾಡಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಕುಮಾರ್ ವಿರುದ್ಧ ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ದೂರು ಕೊಟ್ಟಿದ್ದಾರೆ. ಜೂನ್ 21ನೇ ತಾರೀಕು ದೂರು ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಈಗ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಶಿವಕುಮಾರ್ ವಿರುದ್ಧ ಏನೆಲ್ಲ ಸೆಕ್ಷನ್ ಹಾಕಿದ್ದಾರೆ, ಯಾವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಈ ಪ್ರಕರಣದ ಹಿನ್ನೆಲೆ ಏನು ಖುಷ್ವಂತ್? ಈಗಾಗಲೇ ಶಿವಕುಮಾರ್ ಏನಿದ್ದಾನೆ, ನೀವು ಕೇಳ್ತಾ ಇರುವಂತಹ ಶಿವಕುಮಾರ್ ಈತ ಈಗಾಗಲೇ ಸೂರಜ್ ರೇವಣ್ಣ MLC ಸೂರಜ್ ರೇವಣ್ಣ ವಿರುದ್ಧ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಏನು ಆರೋಪವನ್ನ ಇತ್ತು, ಆ ಆರೋಪದಡಿ ಸೂರಜ್ ರೇವಣ್ಣನ ಪರಹ ಸಂತ್ರಸ್ತನ ವಿರುದ್ಧ ದೂರು ನೀಡಿದಂತ ಶಿವಕುಮಾರ್ ಈಗಾಗಲೇ ಆದ್ರೆ ನಂತರದಲ್ಲಿ ಇದೇ ಶಿವಕುಮಾರ್ ಸೂರಜ್ ರೇವಣ್ಣನ ವಿರುದ್ಧವೇ ಆರೋಪವನ್ನ ಮಾಡ್ತಾರೆ, ತನ್ನ ಮೇಲೂ ಅತ್ಯಾಚಾರ ಆಗಿದೆ ಅಂತ. ಆದ್ರೆ ಈ ದೂರು 21ನೇ ತಾರೀಕು ಸೂರಜ್ ರೇವಣ್ಣನ ಪರ ಇದೇ ಶಿವಕುಮಾರ್ ದೂರನ್ನ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲು ಮಾಡಿರ್ತಾರೆ. ಆದ್ರೆ ಈಗ ಅದೇ ದಿನ ಯಾವಾಗ ಸಂತ್ರಸ್ತನ ವಿರುದ್ಧ ಶಿವಕುಮಾರ್ ದೂರನ್ನ ದಾಖಲು ಮಾಡಿದ್ರು, ಅದೇ ದಿನ ಶಿವಕುಮಾರ್ ವಿರುದ್ಧ ಹಾಸನದ ಅರಕಲಗೂಡಿನ ಕೊಣನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಮುಖ್ಯವಾಗಿ ಈ ದೂರಿನ ಸಾರಾಂಶ ಅಂದ್ರೆ ಶಿವಕುಮಾರ್ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಸಾಲವನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತಾರೆ, ಅಂದ್ರೆ ಲೋನ್ ರಿಕವರಿ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ಇವರು ಸುಮಾರು ಈ ಒಂದು ಗ್ರಾಹಕರಿಂದ ಅಂದ್ರೆ ವೆಹಿಕಲ್ ಲೋನ್ ರಿಕವರಿ ಮಾಡುವಂತಹ ಹಣ ಏನಿದೆ, ಹಣವನ್ನ ಸುಮಾರು 2,90,000 ವಿವಿಧ ಜನರಿಂದ ಸಾಲ ವಸೂಲಾತಿ ಪಡೆದ ಹಣವನ್ನ ತಮ್ಮ ಕಂಪನಿಗೆ ಅಂದ್ರೆ ಶ್ರೀರಾಮ್ ಫೈನಾನ್ಸ್ಗೆ ಕೊಡದೆ ಮೋಸ ಮಾಡಿದ್ದಾರೆ ಅಂತ ಶ್ರೀರಾಮ್ ಫೈನಾನ್ಸ್ ಅವರು ಈಗಾಗಲೇ ದೂರನ್ನ ನೀಡಿರುವಂತದ್ದು. ಹೀಗಾಗಿ ಅವರ ವಿರುದ್ಧ 420 ಕೇಸ್ ಕೂಡ ಈಗ ದಾಖಲಾಗಿರುವಂತದ್ದು. ಹೀಗಾಗಿ ಈ ಪ್ರಕರಣವು ಕೂಡ ಈಗ ಯಾವಾಗ ಸೂರಜ್ ರೇವಣ್ಣನ ಪ್ರಕರಣದಲ್ಲಿ ಇವರ ಹೆಸರು ಕೇಳಿ ಬರುತ್ತೆ, ನಂತರ ಅವರು ಸೂರಜ್ ರೇವಣ್ಣನ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.